ನಿನ್ನೆ ಸಂಜೆ ಬೋಟಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಬೋಟ್ನ ಇಲ್ಲೇ ನೇತ್ ಹಾಕಿದ್ದೆ. ನೀನೇನಾದ್ರೂ ಬಿಚ್ಚಿ ಬೇರೆ ಕಡೆ ಇಟ್ಟಿದ್ಯಾ? ಮಾವ ಮಾವ, ಏನಪ್ಪ ಸಂತೋಷ್, ನಿನ್ನೆ ಸಂಜೆ ನನ್ನ ಬೋಟ್ನ ಅಲ್ಲಿ ನೇತ್ ಹಾಕಿದ್ದೆ. ನೀನೇನಾದ್ರೂ ನೋಡ್ದ್ಯಾ? ನಾನ್ ನಿನ್ಗೇನಾಗ್ಬೇಕು ಹೇಳು? ನಮ್ ಸೋದರ ಮಾವ. ನಿನ್ ಬೋಟ್ ಕಾಯೋ ವಾಚ್ಮನ್ ಅಲ್ವಲ್ಲ? ಅಲ್ಲ ಮಾವ, ತಮಾಷೆಗೆ ಏನಾದ್ರು ನಿನ್ನ ತಮಾಷೆ ಸರಿ ಸರಿ ಸಂತೋಷ. ಏನ್ ಮಾವ, ನಮ್ಮಿಬ್ರನ್ನು ಕರೆದಂತೆ? ಸಂತೋಷ್, ನಮ್ಮೂರ್ ಹತ್ರ ಗಂಡಿ ನರಸಿಂಹ ಅಂತ ಒಂದ್ ಜಾಗ ಇದೆ, ನೋಡಿದ್ಯಾ? ನೋಡಿಲ್ಲ. ನೀನು ನೋಡಿಲ್ಲ, ವಾಸಂತಿನೂ ನೋಡಿಲ್ಲ. ನಾನು ಅಲ್ಲಿಗೆ ಹೋಗಿ ತುಂಬಾ ದಿವಸ ಆಯ್ತು. ನಾವು 3 ಜನ ಒಟ್ಟಿಗೆ ಹೋಗಿ ನೋಡ್ಕೊಂಡ್ ಬರೋಣವಾ? ಅದಕ್ಕೇನಂತೆ, ನಡಿ ಹೋಗೋಣ. ನಡಿ. ವಾಸಂತಿ, ಯಾಕಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ. ಕಮಾ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಿದ್ರು ಒಂದೊಂದ್ಸಲ ಕೊಲೆ ಮಾಡಬೇಕು ಅನ್ನೋ ಮಟ್ಟಕ್ಕೆ ಮುಟ್ಬಿಡ್ತಾನೆ. ಸಂತೋಷ್, ಒಬ್ಬ ಇನ್ನೊಬ್ಬನ್ ಕೊಲ್ಲೋದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಕೊಲೆ? ಯು ಮೀನ್ ಮರ್ಡರ್? ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲಪ್ಪ. ಸಂತೋಷ್, ಇದೇ ಗಂಡಿ ನರಸಿಂಹ. ಹೇಗಿದೆ? ತುಂಬಾ ಸುಂದರವಾಗಿದೆ ಮಾವ. ಸೌಂದರ್ಯದ ಪಕ್ಕದಲ್ಲೇ ಭೀಕರತೆನೂ ಇರುತ್ತೆ ಸಂತೋಷ್. ಇದೇನ್ ಮಾವ, ರಥನ ಯಶವಂತ ಅವ್ರ ತೋಟದಲ್ಲಿ ಬಿಟ್ಟಿದ್ದೀನಿ ಅಂದೆ. ನಿನ್ ರಥ ಇಲ್ಲಿ ಬಂದ್ ಬಿದ್ದಿದೆ. ನನ್ ರಥನ ಅಲ್ಲಿಂದ ತಳ್ಳಿ ಬಿಟ್ಟಿದ್ದು ನಾನೇ. ನನ್ ಸೈಕಲ್ನ ಕಾಲ್ವೆಗ್ ಬಿಸಾಕಿದ್ದು ನಾನೇ. ನಿನ್ನ ಬಣ್ಣ ಬಣ್ಣದ ಬೋಟನ್ನ ಚಿತ್ರ ಮಾಡಿದ್ದು ನಾನೇ. ಯಾಕೆ ಮಾವ? ಯಾಕೆ? ಯಾಕಂತೆ ನೀನು ನನ್ನ ಉಬ್ಬಿನ ನನ್ನ ರಥದಲ್ಲೇ ಕೂರ್ಸ್ಕೊಂಡು ಹೋದಿಲ್ಲ, ಅದಕ್ಕೆ. ಸಂತೋಷ, ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೊರಟೋಗೋ, ನನ್ನುಬ್ಬಿ, ನಾನು ಅವಳ ಪಾಪು. ಅವಳಿಗೆ ಬೇಕಾಗಿರೋದು ಆನಂದ, ಸಂತೋಷ ಅಲ್ಲ. ನಿನಗ್ ಗೊತ್ತಿಲ್ಲ. ಆ ಉಬ್ಬಿಗೆ ಈ ಪಾಪನ್ ಬಿಟ್ಟು ಒಂದು ಕ್ಷಣನೂ ಬದುಕಿರಕ್ಕಾಗಲ್ಲ. ಅಲ್ವಾ ಉಬ್ಬಿ? ಹೇಳು. ಏನಂದೆ?